ನಮಸ್ತೆ ಗೆಳೆಯರೆ, ನೋಡಿ ಈ ಬೀಮ್ ಡೀಟೇಲಿಂಗ್ ಇವಾಗ ರೋಷನ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇವಾಗ ಏನಕ್ಕಾಗಿ ಡ್ರಾಯಿಂಗ್ ಅಲ್ಲಿ ನಾವು ಇಷ್ಟು ಕಾಲಮ್ ಸೆಂಟರ್ ಪಾಯಿಂಟ್ ಅಲ್ಲಿ ಇಷ್ಟು ಕಾಲಮ್ ಇಲ್ದಿರ ಇದೆ, ಇದಕ್ಕೆ ಏನಕ್ಕಾಗಿ ನಾವು ಏನೇ ಒಂದು ರಾಡ್ ಹಾಕ್ಬಿಟ್ಟು ನಾವು 20ನೋ 16ನೋ ಇಲ್ಲ 12 ಯಾವ್ದೋ ಒಂದು ಹಾಕಿ ಮಾಡಂಗೆ ಇರಬಾರ್ದು. ಏನ್ ಹಾಕ್ಬೇಕು ಅದನ್ನ ಮಾತ್ರ ಟೆಚರಲ್ ಡ್ರಾಯಿಂಗ್ ಪ್ರಕಾರನೇ ಹಾಕ್ಬೇಕಾಗತ್ತೆ. ಅದ್ರ ಪ್ರಕಾರ ನೋಡಿದಾಗ S3 ಅಲ್ಲಿ ಏನ್ ರಾಡ್ ಹಾಕಿದಿರಪ್ಪ? ನಾವು 3 bars of 12 mm ಟಾಪಿಗೆ ಹಾಕಿದ್ದೀವಿ, 3 bars of 12 ಬಾಟಮಲ್ಲಿ ಹಾಕಿದ್ದೀವಿ, ಹಾಗೂ 6 ಇಂಚಸ್ಗೆ ನಾವು 8 mm ರಿಂಗನ್ನು ಪ್ರೊವೈಡ್ ಮಾಡಿದ್ದೀವಿ, 2 leg ಸ್ಟಿರಪ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಎಂಡ್ ಆಫ್ ಅಲ್ಲಿ ಇಲ್ಲಿ ವರ್ಕ್ ನಡಿಬೇಕಾದ್ರೆ ರಾಡ್ಗಳನ್ನ ಇಲ್ಲಿ ಕರೆಕ್ಟಾಗಿ ಲಾಕ್ ಆಗಬೇಕು. ಈ ಲಾಕ್ ಹಾಕಿದ್ರೆ ಇವರು ಕಟ್ಟಿಂಗ್ ರಾಡ್ ಇಲ್ದಿರಾ ಜೈಂಟ್ ಇಲ್ದಿರ ಇಲ್ಲಿ ರಾಡ್ಗಳನ್ನ ಕಟ್ ಮಾಡಿ ಹಾಕಿದಾಗ ಇದು ಕ್ವಾಲಿಟಿ ವೈಸ್ ಕಮ್ಮಿ ಆಗುತ್ತೆ. ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ. ರಾಡ್ ಬಂದ್ಬಿಟ್ಟು ಏನ್ ಕೊಟ್ಟಿರ್ತೀವೋ ಟೆಚರಲ್ ಡ್ರಾಯಿಂಗ್ ಅಲ್ಲಿ ಏನಿರುತ್ತೋ ಅದು ಪ್ರಾಪರ್ ಆಗಿ ನೋಡಿ ಅದ್ರ ಪ್ರಕಾರನೇ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಬೀಮ್ಗಳಲ್ಲಿನೂ ಏನ್ ರಾಡ್ ಕೊಟ್ಟಿರ್ತೀವಿ ಆ ಡ್ರಾಯಿಂಗ್ ಪ್ರಕಾರ ಟೆಚರಲ್ ಇಂಜಿನಿಯರ್ ಅದರ ಗೈಡ್ನೆಸ್ ತಗೊಂಡು ಆ ಟೆಚರಲ್ ಡ್ರಾಯಿಂಗ್ ಏನಿದೆಯೋ ಅದ್ರ ಪ್ರಕಾರನೇ ಮಾಡ್ಬೇಕಾಗತ್ತೆ. ನಾವು ಇಷ್ಟ ಬಂದಾಗ ಮಾಡಬಾರ್ದು. ಟೆಚರಲ್ ಅಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಬೇಡಿ. ಕಾಂಪ್ರಮೈಸ್ ಆದ್ರೆ ಬಿಲ್ಡಿಂಗ್ ಎಷ್ಟು ಕ್ವಾಲಿಟಿ ವೈಸ್ ಅಲ್ಲಿ ಬರಲ್ಲ, ತುಂಬಾ ನೀರಲ್ಲಿ ಬಂದ್ಬಿಡುತ್ತೆ. ಏರ್ ಕ್ರಾಕ್ ಇವಾಗ ನೋಡಿ ಈ ಸೆಂಟರ್ ಬೀಮ್ಗೆ ನಾವು ಏನ್ ಕೊಟ್ಟಿದ್ವಿ, 4 16 ಕೊಟ್ಟಿದ್ವಿ. ಎಕ್ಸ್ಟ್ರಾ ಬಾರ್ ಬರುತ್ತೆ, ಮತ್ತೆ ಲೇಯರ್ ಬರುತ್ತೆ, ಫಸ್ಟ್ ಲೇಯರ್ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಬಾರ್ನು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡಿರ್ಬೋದು ಒಂದು 18 ಅಡಿಗೆ 18 ಅಡಿ 25 ಅಡಿಗೆ ಒಂದು ಕಾಲಮ್ ಇಲ್ಲ, 18 ಅಡಿಗೆ 25 ಅಡಿಗೆ ಒಂದು ಕಾಲಮ್ ಇಲ್ಲ. ಕಾಲಮ್ ಇಲ್ದಿರೋ ಕಾರಣಕ್ಕಾಗಿ ಇದಕ್ಕೆ ಹೆವಿ ರಾಡ್ ಬಂದಿರುತ್ತೆ. ಹೆವಿ ಬೀಮ್ ಏನ್ ಬರುತ್ತೋ ಅದನ್ನ ನಾವು ಪ್ರೊವೈಡ್ ಮಾಡ್ಬೇಕಾಗತ್ತೆ. ಈ ಬೀಮ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಟೋಟಲ್ ಆಗಿ ಲೋಡ್ ಬೇರಿಂಗ್ ಎತ್ಕೊಳಕ ಸ್ಟ್ರೆಂತ್ ವೈಸ್ ಇರುತ್ತೆ. ಇದನ್ನ ಟೆಚರಲ್ ಡ್ರಾಯಿಂಗ್ ಅನ್ನೋದು ಪ್ರಾಪರ್ ಆಗಿ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಡ್ರಾಯಿಂಗ್ ಇಲ್ದಿರಾ ನೀವು ಕೆಲಸ ಕನ್ಸ್ಟ್ರಕ್ಷನ್ ಮಾಡುವಾಗ ತುಂಬಾನೇ ನೆಗ್ಲೆಕ್ಟ್ ತಗೊಂಡ್ ಮಾಡಬೇಡಿ. ಟೆಚರಲ್ ಡ್ರಾಯಿಂಗ್ ಪಡ್ಕೊಂಡೇ ಕೆಲಸ ಮಾಡಿಸಿ. ಇದು ಕಾಲಮ್ ಯಾವ ರೀತಿ ಇರ್ಬೇಕಂದ್ರೆ ಟೆಪ್ ನೋಡಿ, ನೀವು ಕಾಲಮ್ ರಾಡ್ಗಳನ್ನ U1 ಆಗಿ ಕೊಡಬಾರ್ದು, ಒಂದೇ ಲೆವೆಲ್ ಅಲ್ಲಿ ಕೊಡಬಾರ್ದು. ಅಷ್ಟೇ ಆ ರಾಡ್ಗಳನ್ನ ಯಾವಾಗೂ 2 ಕಾಲ್ ಅಡಿ ಲ್ಯಾಪಿಂಗ್ ಇರಬೇಕಾಗತ್ತೆ. 23 ಇಂಚಸ್ 28 ಇಂಚಸ್ 20 mm ಅನ್ನೋದ್ರೆ 30 ಇಂಚಸ್ ಕೊಡಬೇಕಾಗತ್ತೆ. 16 mm ಅನ್ನೋದ್ರೆ 33 ಇಂಚಸ್ ಕೊಡಬೇಕಾಗತ್ತೆ. 33 ಇಂಚಸ್ ಲ್ಯಾಪಿಂಗ್ ಇರಬೇಕು. ಲ್ಯಾಪಿಂಗ್ ಇಲ್ದಿರ ಕಾಂಕ್ರೀಟ್ ಹಾಕ್ಬಾರ್ದು. ಕಾಂಕ್ರೀಟ್ ಹಾಕಿದ ನಂತರ ಫೀಟ್ ಇಟ್ಕೊಂಡು ನೀವು ಸ್ಟ್ರೆಂತ್ ವೈಸ್ ಆ ಕಾಂಕ್ರೀಟ್ ಗಳನ್ನ ಹಾಕಿದ ಮೇಲೆ ಇವಾಗ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನೀವು ಲ್ಯಾಪಿಂಗ್ ಮಾಡಕ್ ಆಗಲ್ಲ. ಲ್ಯಾಪಿಂಗ್ ಮಾಡಿದಾಗ ಏನಾಗುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, 33 ಇಂಚ್ ಕೆಳಗೆ ನೀವೇನಾದ್ರು 30 ಇಂಚ್ ಕೆಳಗೆ ನೀವು ಲ್ಯಾಪಿಂಗ್ ಏನಾದ್ರು ಕೊಡಕ್ ಹೋದ್ರೆ ಸ್ಟ್ರೆಂತ್ ಇರಲ್ಲ, ಕಾಲಮ್ಗೆ ಸ್ಟ್ರೆಂತ್ ಇರಲ್ಲ. ಅದನ್ನ ನೀಟಾಗಿ ಫಾಲೋ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಗೈಡ್ಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ.